ವೈದ್ಯ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಆಸ್ಪತ್ರೆ ಒಪಿಡಿ ಬಂದ್ ಮಾಡಿ ಪ್ರತಿಭಟಿಸಿದ ಬಳ್ಳಾರಿಯ ಡಾಕ್ಟರ್ಸ್. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಹತ್ಯೆ ಖಂಡಿಸಿ ರೆಸಿಡೆಂಟ್ ವೈದ್ಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ಸಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿವಿಧ ವೈದ್ಯರ ಸಂಘದ ವತಿಯಿಂದ ಶನಿವಾರದಂದು ವಿಮ್ಸ್ ಆವರಣದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಸುಧಾ ಸರ್ಕಲ್, ಗಾಂಧೀಜಿ ಸರ್ಕಲ್, ವಿಮ್ಸ್ ಆಡಳಿತ ಕಚೇರಿಯವರೆಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ವಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ ಅವರು ಸಹ ಕೈ ಜೋಡಿಸಿದರು. ಈ ವೇಳೆ ವೈದ್ಯರು ಮಾತನಾಡಿ, ಮಹಿಳೆಯರಿಗೆ ಕಾರ್ಯಸ್ಥಾನದಲ್ಲಿ ಸುರಕ್ಷತೆ ಇಲ್ಲವಾಗಿದೆ. ಆಸ್ಪತ್ರೆಗಳನ್ನು ಸುರಕ್ಷಿತ ವಲಯಗಳೆಂದು ಘೋಷಿಸಬೇಕು. ಸಿಸಿಟಿವಿ ಕ್ಯಾಮೆರಾ ಹಾಗೂ ಭದ್ರತಾ ಸಿಬ್ಬಂದಿ ನಿಯೋಜನೆಗೆ ಸರ್ಕಾರ ಕ್ರಮ ವಹಿಸಬೇಕು. ವೈದ್ಯರ ಮೇಲೆ ಹಲ್ಲೆ ನಡೆಸಿದವರನ್ನು ಶಿಕ್ಷಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೆಸಿಡೆಂಟ್ ವೈದ್ಯರ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ನೂರಿ ತಬ್ಸುಮ್, ಡಾಕ್ಟರ್ ಫಾರಸ್ ಖಾನ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹಮ್ಮದ್ ಅನಸ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ರುದ್ರೇಶ್ ಕೆಸಿ, ಡಾಕ್ಟರ್ ಪ್ರಿಯಾ ಎಂ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ವೈದ್ಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮ್ಮ ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ನಮ್ಮ ಎಲ್ಲ ವೈದ್ಯರುಗಳು, ಜೂನಿಯರ್ ಡಾಕ್ಟರ್ಸ್ ಅಸೋಸಿಯೇಷನ್ ಹಾಗೂ ಸ್ಟೂಡೆಂಟ್ ಯೂನಿಯನ್, ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್, ನರ್ಸಿಂಗ್ ಸ್ಟೂಡೆಂಟ್ಸ್, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಹಾಗೂ ಇತರೆ ನಾನ್ ಟೀಚಿಂಗ್ ಸ್ಟಾಫನ್ನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. RJ ಕಾರ್ಡ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂಥ ಅಮಾನವೀಯ ಕೃತ್ಯದ ವಿರೋಧವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಈ ಥರ ಹಿಂಸಾತ್ಮಕ ಕ್ರೌರ್ಯ ಖಂಡನೀಯ. ಅಂಥದ್ರಲ್ಲಿ ಒಬ್ಬ ಮಹಿಳಾ ವೈದ್ಯರ ಮೇಲೆ ಈ ಥರದ ಒಂದು ಹಲ್ಲೆ ನಡೆದಿರ್ತಕ್ಕಂಥದ್ದು ದುರದೃಷ್ಟಕರ. ಇದನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಹಾಗೂ ಯಾರು ಈ ಕೃತ್ಯ ಎಸಗಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕಂತ ಈ ಸಂದರ್ಭದಲ್ಲಿ ಒಬ್ಬ ಸಂಸ್ಥೆಯ ನಿರ್ದೇಶಕನಾಗಿ ನಮ್ಮ ಎಲ್ಲ ವೈದ್ಯರಿಗೆ ಒಂದು ಸುರಕ್ಷಿತ ವಾತಾವರಣ, ಕೆಲಸದ ವಾತಾವರಣ ಸೃಷ್ಟಿ ಮಾಡೋದಕ್ಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಒಂದು ಸುರಕ್ಷಿತ ಜಾಗ ಇಲ್ಲ ಅಂದರೆ ಅವರು ಕೆಲಸ ನಿರ್ವಹಿಸೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಅದನ್ನು ತಡೆಗಟ್ಟುವಲ್ಲಿ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಸಂಪೂರ್ಣವಾಗಿ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮತ್ತೆ ಆಗದೇ ಇರೋ ಥರ ತಡೆಯೋದಕ್ಕೆ ಒಂದು ಸ್ಟ್ರಿಕ್ಟ್ ಕಾನೂನು ತರಬೇಕು. ಅದಕ್ಕೋಸ್ಕರ ನಾವು ಅದನ್ನು ಕೇಳ್ಕೊಂಬ ನಾವು ಗೌರ್ಮೆಂಟ್ ಹತ್ರ ಪ್ರತಿ ಸರಿ ಕೇಳಿದಾಗಲೂ ನಾವು ತರ್ತೀವಿ ಅಂತ ಹೇಳ್ತಾರೆ, ಏನೂ ಮಾಡಲ್ಲ. ಈ ಬಾರಿ ಅವ್ರು ತರೋವರೆಗೂ ನಾವು ಹೋರಾಟ ಮಾಡಿದ್ರೆ ಅದು ಒಳ್ಳೆಯದು ಅನಿಸುತ್ತೆ. ಆ ಕೇಸ್ ಬಗ್ಗೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೆಯೋದಿಲ್ಲ, ಅಲ್ಲಿವರೆಗೂ ಪ್ರತಿಭಟನೆ ನಡೆಸ್ತೀವಿ. ನಾವೆಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀವಿ, ಆದರೆ ಜೀವನದ ಪಾಠ ಹೇಳ್ಕೊಡ್ಬೇಕಾಗಿರೋದು ಒಂದು ಗೌರ್ಮೆಂಟ್, ಒಂದು ಇನ್ಸ್ಟಿಟ್ಯೂಷನ್. ಅವರು ಕೆಲಸ ಮಾಡೋ ಜಾಗದಲ್ಲಿ ಸುರಕ್ಷತೆ ಕೊಡಬೇಕು. ನಮ್ಮ ಇನ್ಸ್ಟಿಟ್ಯೂಷನ್ ಒಂದೇ ಅಲ್ಲ, ಒಂದು ಹೆಣ್ಣಾಗಿ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಆ ತಾಯಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡಬೇಕು. ಒಬ್ಬ ಅಕ್ಕ, ತಾಯಿ, ತಂಗಿ, ಮಗಳಾಗಿ ಎಲ್ಲರೂ ಎಲ್ಲ ದೃಷ್ಟಿನಲ್ಲಿ ನೋಡ್ತಾರೆ. ಅದೇ ಒಂದು ವೈದ್ಯೆ ಉನ್ನತವಾದ ಹುದ್ದೆ ತಗೊಂಡು ಜನದ ಸೇವೆ ಮಾಡಬೇಕು ಅಂತ ಹೊರಟಿರೋರಿಗೆ ನ್ಯಾಯ ಬದ್ಧತೆ ಕೊಡಲಿಲ್ಲ ಅಂದರೆ ಏನಕ್ಕೆ ಮನುಷ್ಯತ್ವ ಬೇಕು? ಇದು ನಮ್ಮ ಗಂಡು ಮಕ್ಕಳು ತಿಳ್ಕೊಳ್ಬೇಕಾಗಿರೋದು, ಸಂಸ್ಕೃತಿನ ಸರಿಯಾಗಿ ಕಲಿಸ್ಬೇಕಾಗಿರೋದು. ನಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಭೂತಾಯಿಗೆ ಹೋಲಿಸ್ತಾರೆ, ಆದರೆ ಆ ಭೂತಾಯಿನೇ ಕಬಳಿಸ್ತಿರ್ಬೇಕಾದಾಗೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿದೆ ನ್ಯಾಯ? ಯಾವಾಗ ಸೃಷ್ಟಿಸ್ತೀವಿ? ದಿನಾ ಒಬ್ರು ಸಾಯ್ತಿದ್ದಾರೆ, ದಿನಾ ಒಬ್ರಿಗೆ ನರಕ ಯಾತನೆ, ಅದು ಮನೆಯಲ್ಲಾಗಲಿ ಕೆಲಸ ಮಾಡೋದ್ರಲ್ಲಾಗಲಿ. ಆದರೆ ಹೆಣ್ಣಿಗೆ ಸುರಕ್ಷತೆ ಅನ್ನೋದೇ ಇಲ್ಲ ಇವತ್ತು. ಇದು ಯಾರ ಹೊಣೆ? ಇದು ನಮ್ಮ ಪ್ರೊಫೆಷನ್ ಇವತ್ತಾಗಿದೆ. ಅದೇ ನಮ್ಮ ದೇಶದಲ್ಲಿ ತಾಯಿ ಭಾರತ ಮಾತೆ ಜೈ ಅಂತ ಹೇಳ್ತೀವಿ. ಎಲ್ಲಿದೆ ಭಾರತ ಮಾತೆ? ಕಣ್ಣೀರಿಟ್ಟು ರಕ್ತ ಹರಿತಾ ಇದೆ. ಇದು ನ್ಯಾಯ ಕೊಡಲೇಬೇಕು ಪ್ರತಿ ಹೆಣ್ಣಿಗೂ ಈ ದೇಶದಲ್ಲಿ ಹುಟ್ಟಿದ ಮೇಲೆ. ಇದನ್ನು ನಾನು ಕಳಕಳಿಯಿಂದ ನಮ್ಮ ದೇಶದ ಅಡ್ಮಿನಿಸ್ಟ್ರೇಟರ್ಸ್ಗೆ ಕೇಳ್ಕೊಳ್ಳೋದು. ಅದಕ್ಕೆ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ನ್ಯಾಷನಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದನ್ನು ಜಾರಿ ತರಬೇಕು. ಈ ಜಾರಿ ತರೋವರೆಗೂ ನಮ್ಮ ನಿರಂತರ ಮೌನ ಹೋರಾಟ ಇದ್ದೇ ಇರುತ್ತೆ. ಡಾಕ್ಟರ್ ಆಶಾರಾಣಿ, ವೈಸ್ ಪ್ರೆಸಿಡೆಂಟ್ ಟೀಚರ್ಸ್ ಅಸೋಸಿಯೇಷನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಡಾಕ್ಟರ್ ಇಂದುಮತಿ, ಬಳ್ಳಾರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಪಾಶ್ ಅಂತ ಇದೆ ನಮ್ಮದು ಕಮಿಟಿ, ಅದರ ಪ್ರೆಸಿಡೆಂಟ್ ನಾನು. ಕಲ್ಕಟ್ಟಾದಲ್ಲಿ ಆಗಿರೋದು ಭಾಳ ಅನ್ಯಾಯ. ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅಂಥೇಳಿ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ಯಾವುದೇ ಕೇಂದ್ರದಲ್ಲಾಗಲಿ, ಮೆಡಿಕಲ್ ಅಂತ ಅಷ್ಟೇ ಅಲ್ಲ,
ಎಲ್ಲರಿಗೂ ಸುರಕ್ಷತೆ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.